ಸಂವಿಧಾನವೇ ಪ್ರಜಾಪ್ರಭುತ್ವದ ಶಕ್ತಿ. ಸಂವಿಧಾನವೇ ಪ್ರಜಾಪ್ರಭುತ್ವದ ಶಕ್ತಿ. ಮೂಲಭೂತ ಹಕ್ಕುಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ. ಮೂಲಭೂತ ಹಕ್ಕುಗಳ ರಕ್ಷಣೆ ನಮ್ಮೆಲ್ಲರ ಹೊಣೆ. ಎಲ್ಲ ಪ್ರಜೆಗಳಿಗೆ ನ್ಯಾಯ ಸಂವಿಧಾನದ ಧ್ಯೇಯ. ಎಲ್ಲ ಪ್ರಜೆಗಳಿಗೆ ನ್ಯಾಯ ಸಂವಿಧಾನದ ಧ್ಯೇಯ. ವ್ಯಕ್ತಿ ಗೌರವದ ದೀಕ್ಷೆ ಸಂವಿಧಾನದ ಭಿಕ್ಷೆ. ವ್ಯಕ್ತಿ ಗೌರವ ಕಾರ್ಯಕ್ರಮ ಮೊದಲುಗೊಳಿಸಿ ದಯವಿಟ್ಟು ವಿನಂತಿಯಿಂದ ವಿನಂತಿ ಮಾಡ್ಕೊತಾ ಇದ್ದೀವಿ. ನಮ್ಮ ಸಚಿವರು ವೇದಿಕೆಗೆ ಬರ್ತಾ ಕಾರಣ ಕೆಲವರು ತಮ್ಮ ಕೆಲವನ್ನು ಇಲ್ಲಿಗೆ ಮೊದಲುಗೊಳಿಸಿ ವೇದಿಕೆಯನ್ನು ಪರಿಗಣಿಸಬೇಕು ಮತ್ತು ದಯವಿಟ್ಟು ಎಲ್ಲ ಕಲಾವಿದರಿಗೆ ಧನ್ಯವಾದಗಳನ್ನು ಅರ್ಪಿಸ್ತಾ ಮುಂದಿನ ಕಾರ್ಯಕ್ರಮಕ್ಕೆ ಅನುಗೊಳಿಸಬೇಕಾಗಿರೋದ್ರಿಂದ ದಯವಿಟ್ಟು ವೇದಿಕೆ ಮೇಲಿರುವಂಥ ಎಲ್ಲ ಗಣ್ಯರು ಬಹಳ ಸಮಯಾನುಸಾರ ನಿಗದಿತ ಸಮಯದಲ್ಲಿ ರಾಜ್ಯ ಮಟ್ಟದಲ್ಲಿ ಆ ಕಾರ್ಯ ನಡೀತಾ ಇರೋದ್ರಿಂದ ಬೇರೆ ಕಾರ್ಯಕ್ರಮಕ್ಕೆ ಅಲ್ಲಿ ಅನುವು ಮಾಡಿಕೊಡ್ದೇನೆ ನೇರವಾಗಿ ನಿಗದಿತ ಕಾರ್ಯಕ್ರಮವನ್ನ ಅಲ್ಲಿ ಅನಿವರ್ಸಲಾಗ್ತದೆ. ದಯವಿಟ್ಟು ಎಲ್ಲರೂ ಸಹಕರಿಸಬೇಕು ಅಂತೇಳಿ ಭಾರತವನ್ನು ಒಂದು ಸಾರ್ವಭೌಮ ಸಮಾಜವಾದಿ ಸನ್ಮಾನ್ಯ ವ್ಯಾಸನ ರಚನೆ ಮತ್ತು ಪ್ರವಾಸೋದ್ಯಮ ಇಲಾಖೆ ಸಚಿವರು ಹಾಗೂ ಜಿಲ್ಲಾ ಉಸ್ತುವಾರಿ ಸಚಿವರು ಕರ್ನಾಟಕ ಸರ್ಕಾರದ ಸಚಿವರು ದಯವಿಟ್ಟು ಭಾಗವಹಿಸ್ತಾ ಇದ್ದಾರೆ. ಗಣರಾಜ್ಯವಾಗಿ ಸಮಸ್ತ ನಾಗರಿಕರಿಗೆ ಸಾಮಾಜಿಕ ಅತ್ಯಂತ ಕಡುಬಡವನಿಗೆ ಅತ್ಯಂತ ಧ್ವನಿಯನ್ನ ಹೊರಹಾಕದೇ ಇರತಕ್ಕಂಥ ಶಕ್ತಿ ಇಲ್ಲದೇ ಇರತಕ್ಕಂಥ ವ್ಯಕ್ತಿಗೂ ಸಹಿತ ನಮ್ಮ ರಾಷ್ಟ್ರದಲ್ಲಿ ತನ್ನದೇ ಆಗಿರ್ತಕ್ಕಂಥ ಬಲ ಹೊಂದಿರುವಂತಹದ್ದನ್ನು ನಾವು ಇವತ್ತು ಗಮನಿಸ್ತಾ ಇದ್ದೀವಿ. ದಲಿತರಿರಲಿ, ಬಡವರಿರಲಿ, ಶೋಷಿತರಿರಲಿ, ಅವರೆಲ್ಲರಿಗೆ ಧ್ವನಿ ಶಕ್ತಿ ತುಂಬುವ ಕೇವಲ ನಾವು ಈ ಸಂವಿಧಾನದ ಜಾಗೃತಿ ಮಾಡುವಾಗ ಕೆಲವಾರು ಮಾತುಗಳನ್ನು ಹೇಳಿದರೆ ಸಾಲದಿಲ್ಲ. ಅದರ ಪ್ರಸ್ತಾವನೆಯಲ್ಲಿ ಇರ್ತಕ್ಕಂಥ ಏನು ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯ, ವಿಚಾರ ಅಭಿವ್ಯಕ್ತಿ, ವಿಶ್ವಾಸ, ಧರ್ಮಶ್ರದ್ಧೆ ಮತ್ತು ಉಪಾಸನಾ ಸ್ವಾತಂತ್ರ್ಯ, ಸ್ಥಾನಮಾನ ಹಾಗೂ ಅವಕಾಶ ಸಮಾನತೆ ಇವುಗಳನ್ನ ನಮ್ಮ ದೇಶದ ಪ್ರತಿಯೊಬ್ಬ ನಾಗರಿಕರಿಗೆ ಲಭ್ಯಗೊಳಿಸಬೇಕು. ನ್ಯಾಯವನ್ನ ಮುಟ್ಟುವುದರಲ್ಲಿ ಕ್ರಿಯಾಶೀಲರಾಗಿ ಪಾಲ್ಗೊಂಡಿರ್ತಕ್ಕಂಥ ನಾಯಕರುಗಳೇ, ಗಣ್ಯರುಗಳೇ, ಈ ಸರಪಳಿ, ಮಾನವ ಸರಪಳಿ ಪ್ರಜಾಪ್ರಭುತ್ವಕ್ಕೆ ಶಕ್ತಿ ತುಂಬಬೇಕು ಅಂಥೇಳಿ ತಮ್ಮ ವೃತ್ತಿಯಲ್ಲಿ ಏನು ಪ್ರದರ್ಶನ ಮಾಡ್ತಾರೆ ಆ ಪ್ರದರ್ಶನ ಮಾಡುವಂಥ ಕೆಲಸದಿಂದ ಈ ಮಾನವ ಸರಪಳಿಗೆ ಬಲ ತುಂಬೋದಕ್ಕೆ ಆಗಮಿಸಿರ್ತಕ್ಕಂಥ ಅಲೆಮಾರಿ ವರ್ಗದ